Hello everyone, welcome to the course on chemistry. In that we are discussing about some basic concepts of chemistry. So in previous video we have studied the atomic masses and molar masses and also the mole concept. Now we will move to the next concept in this chapter, that is percentage composition. Now already ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಅಟಮ್ಸ್ ಇರ್ತಾವ ಅನ್ನೋದು ತಿಳ್ಕೊಂಡ್ವಿ ಸಬ್ಸ್ಟೆನ್ಸ್ ಒಳಗೆ. ಇಫ್ ವಿ ಕನ್ಸಿಡರ್ 1 mole ಆಫ್ ಎ ಸಬ್ಸ್ಟೆನ್ಸ್ ದ್ಯಾಟ್ ಕನ್ಸಿಸ್ಟ್ ಆಫ್ 6.022 ಇಂಟು 10⁻23 ಅಟಮ್ಸ್, ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಅಂತ ಹೇಳ್ತೀವಿ. ನೌ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ವೆನ್ ವಿ ಟೇಕ್ ದಿ ಕಂಪೌಂಡ್ ವಿ ನೀಡ್ ಟು ಇಂಡಿಕೇಟ್ ದಿ ಕಂಪೋಸಿಷನ್ ಆರ್ ದಿ presence of the element in that compound in terms of percentage. ನಾವು ಏನಾದರೂ ಯಾವುದೋ ಒಂದು ಕಂಪೌಂಡ್ ತೊಗೊಂಡ್ವಿ ಅಂತ ಹೇಳಿದ್ರೆ ಆವಾಗ ಆ ಕಂಪೌಂಡ್ ಒಳಗೆ ಎಲಿಮೆಂಟ್ ಯಾವುದೋ ಒಂದು ಎಲಿಮೆಂಟ್ ಎಷ್ಟು ಪರ್ಸೆಂಟ್ ಅದ ಅಂಥೇಳಿ ನಾವು ಇಂಡಿಕೇಟ್ ಮಾಡಬೇಕು. ಫಾರ್ ದ್ಯಾಟ್ ವಿ ವಿಲ್ ಯೂಸ್ ದಿ ಪರ್ಸೆಂಟೇಜ್ ಕಂಪೋಸಿಷನ್. ನಾವು ಆ ಅಮೌಂಟನ್ನು ಏನು ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಒಳಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಕಂಪೌಂಡ್. ಓಕೆ, ಸೊ ಹೌ ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಕಂಪೋಸಿಷನ್, ಯಾವ ರೀತಿ ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿವರೆಗೂ ನಂಬರ್ ಆಫ್ ಅಟಮ್ಸ್ ಬಗ್ಗೆ ಕಲಿತ್ವಿ, ಈಗ ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಹಿಯರ್ ಲೆಟ್ ಅಸ್ ಕನ್ಸಿಡರ್ ದಿ ಎಕ್ಸಾಂಪಲ್ ವಾಟರ್ ಕಂಟೇನ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ವಾಟರ್ ತೊಗೊತೀನಿ, ಆ ವಾಟರ್ ಒಳಗೆ ಏನಿರುತ್ತೆ ರೀ, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಟಮ್ಸ್ ಇರ್ತಾವೆ. ನೌ ಐ ವಾಂಟ್ ಟು ಫೈಂಡ್ ದಿ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಬೋತ್ ದೀಸ್ ಎಲಿಮೆಂಟ್ಸ್. ಈಗ ನಾವು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಒಳಗೆ ಅದಾವು ವಾಟರ್ ಒಳಗೆ ಅಂಥೇಳಿ ಫೈಂಡ್ ಔಟ್ ಮಾಡೋಣ. ಸೊ ದ್ಯಾಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ the mass percent of an element. How to calculate that mass percent of an element, that we will see. It is simply given by mass of that element in the compound into 100 divided by molar mass of the compound. ನಾವು ಯಾವುದೇ ಎಲಿಮೆಂಟದ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ನಾವೇನು ತಗೋಬೇಕ್ರಿ, ಮಾಸ್ ಆಫ್ ದ್ಯಾಟ್ ಎಲಿಮೆಂಟ್. ಯಾವುದೇ ಎಲಿಮೆಂಟದ ಪರ್ಸೆಂಟೇಜ್ ಕಂಡುಹಿಡಿಬೇಕಾಗಿರುತ್ತಲ್ಲ ಆ ಎಲಿಮೆಂಟದ ಮಾಸ್ ಮತ್ತು ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದಿ ಕಂಪೌಂಡ್. ಆ ಕಂಪೌಂಡದ್ದು ಮೋಲಾರ್ ಮಾಸ್ ಎಷ್ಟು ಅದನ್ನು ನಾವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ ಅಪಾನ್ ಮಲ್ಟಿಪ್ಲಿಕೇಶನ್ ವಿತ್ 100 ವಿ ವಿಲ್ ಗೆಟ್ ದಿ ಪರ್ಸೆಂಟೇಜ್ ಆಫ್ ದ್ಯಾಟ್ ಎಲಿಮೆಂಟ್. ಸೊ ಹಿಯರ್ ಇನ್ ಕೇಸ್ ಆಫ್ ವಾಟರ್ ಲೆಟ್ಸ್ ಸಿ ದಿ ಮೋಲಾರ್ ಮಾಸ್ ಆಫ್ ವಾಟರ್. We already know it is 18.02 gram. ಎಷ್ಟಿರುತ್ತೆ ರೀ ಮೋಲಾರ್ ಮಾಸ್? 18.02 ಗ್ರಾಮ್. ದಟ್ ಈಸ್ ಕಂಪೌಂಡ್. ವಾಟರ್ ಏನಿಲ್ಲ, ಕಂಪೌಂಡ್. ಎಲಿಮೆಂಟ್ ಯಾವ್ಯಾವದಾವು? ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ಐ ಹ್ಯಾವ್ ಟು ಡಿಟರ್ಮೈನ್ ದಿ ಮಾಸ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಆ್ಯಂಡ್ ಮಾಸ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್. ಆ್ಯಂಡ್ ಐ ನೋ ಮೋಲಾರ್ ಮಾಸ್ ಆಫ್ ವಾಟರ್ ಈಸ್ 18.02 ಗ್ರಾಮ್. So let us see the mass percentage of hydrogen. That is equal to 2 into 1.008 divided by 18.02. ಇಲ್ಲಿ ಮಾಸ್ ಆಫ್ ದಿ ಎಲಿಮೆಂಟ್ ಅಂತ ಹೇಳಿ ಕೊಟ್ಟಾರ. ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1.008. ಅದು ನಮಗೆ ಆಲ್ರೆಡಿ ಗೊತ್ತು. ಎಷ್ಟು ಹೈಡ್ರೋಜನ್ ಅಟಮ್ಸ್ ಇರ್ತಾವ್ರಿ? ದಿ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಈಸ್ H2O ಅಂತ ಹೇಳ್ತೀವಿ. ಸೊ ಹೈಡ್ರೋಜನ್ ಎಷ್ಟು ಅದಾವ? ಇಲ್ಲಿ 2 ಅದಾವ. 2 atoms ಆಫ್ ಹೈಡ್ರೋಜನ್ ಆರ್ ದೇರ್. ಸೊ ಹೆನ್ಸ್ ವಿ ವಿಲ್ ಮಲ್ಟಿಪ್ಲೈ ದ್ಯಾಟ್ ವಿತ್ 2. 2 ಇಂಟು 1.008 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದಿ ಕಂಪೌಂಡ್ ಎಷ್ಟು ಅದ ರೀ? 18.02 ಇಂಟು 100 ವಿಲ್ ಗಿವ್ಸ್ 11.18%. So 11.18% of hydrogen is present in water ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವುದ್ರಿ?
mass percentage of oxygen. That can be calculated again by using the same formula. Mass of the element. Mass of oxygen ಎಷ್ಟದ ರೀ 16. ಒಂದ ಎಲಿಮೆಂಟ್ ಅದ, ಒಂದ oxygen atom ada, so we will take 16 divided by molar mass is 18.02 into 100 will gives 88.79. Mass percentage of oxygen is 88.79. Mass percentage of hydrogen is 11.18. So this is how we will calculate the percentage composition of the compound. Okay. Let us consider the another example. What is the percentage of carbon, hydrogen and oxygen in ethanol? So carbon, hydrogen, oxygen ದ ನೀವೇಂತ ಕಂಡುಹಿಡಬೇಕು, percentage ಕಂಡುಹಿಡಬೇಕು. ಯಾವ ಕಂಪೌಂಡ್ ಒಳಗ? ethanol ಕಂಪೌಂಡ್ ಒಳಗ. So what is the molecular formula of ethanol? That is C2H5OH. ಎರಡು ಕಾರ್ಬನ್ ಅಟಮ್ಸ್ ಇರ್ತಾವ್ರಿ, 6 hydrogen atoms irtav. Illa idu hydrogen, idu one hydrogen. Overall 6 hydrogen atoms, 1 oxygen atom will be present. And molecular formula is C2H5OH. Let's calculate the percentage of carbon. Before that, we should know the molar mass of ethanol. How you calculate? 2 into 12.01. That is atomic mass of carbon. ಎರಡು ಅಟಮ್ಸ್ ಇರ್ತಾವ್ರಿ, ಹಾಗಾಗಿ ಮಲ್ಟಿಪ್ಲೈ ಬೈ 2 ಮಾಡ್ತೀವಿ. ಪ್ಲಸ್ 6 ಇಂಟು 1.008. 1.008 ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್. ಎಷ್ಟು ಹೈಡ್ರೋಜನ್ ಅಟಮ್ಸ್ ಅದಾವು? ಇಲ್ಲ 5 ಹೈಡ್ರೋಜನ್ ಅಟಮ್ಸ್, ಇಲ್ಲೊಂದು ಹೈಡ್ರೋಜನ್ ಅಟಮ್ ಅದ. ಸೊ 6 ಹೈಡ್ರೋಜನ್ ಅಟಮ್ಸ್ ಆರ್ ದೇರ್, ಮಲ್ಟಿಪ್ಲೈ ದ್ಯಾಟ್ ವಿತ್ 6. ಪ್ಲಸ್ ಆಕ್ಸಿಜನ್ ಎಷ್ಟದ? 1 ಅದ ರೀ. ಸೊ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16. 3 ಪ್ಲಸ್ ಮಾಡಿದಾಗ ನಮಗೇನು ಸಿಗುತ್ತಾ? 46.068 gram. Now percentage of carbon that can be calculated like this, 24.02 gram. ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರಿ. ಎರಡು ಕಾರ್ಬನ್ ಅದಾವು, 12.01 ಇಂಟು 2 ಎಷ್ಟಾಗತ್ತೆ ರೀ? 24.02. ಮಾಸ್ ಆಫ್ ದಿ ಕಾರ್ಬನ್ ಎಲಿಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಕಂಪೌಂಡ್ ಅದು ತಗೋಬೇಕು. ಒಂದು ಕಾರ್ಬನ್ ಇತ್ತು ಅಂತ ಹೇಳಿದ್ರೆ 12.01. ಎರಡು ಕಾರ್ಬನ್ಸ್ ಅದಾವು, ಸೊ ಏನಾಗುತ್ತಿಲ್ಲ 24.02 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದಿ ಕಂಪೌಂಡ್. ಇಲ್ಲಿ ಕಂಪೌಂಡ್ ಯಾವುದದ ರೀ? ಇಥನಾಲ್. ಮೋಲಾರ್ ಮಾಸ್ ಆಫ್ ಇಥನಾಲ್ ಈಸ್ 46.068 gram into 100 will gives 52.14%. In the similar manner, mass percent of hydrogen is, hydrogen ಎಷ್ಟಾಗತ್ತೆ ರೀ? 6 into 1.008. ಓವರಾಲ್ ಮಾಸ್ ಆಫ್ ಹೈಡ್ರೋಜನ್ ಎಲಿಮೆಂಟ್ ಎಷ್ಟಾಗುತ್ತಾ? 6.048 gram divided by molar mass is 46.08 gram into 100. That is equal to 13.13%. In the similar manner, mass percentage of oxygen is 16 divided by 46.08 gram into 100. That will gives 34.73%. So this is how we will calculate the percentage of the element which is present in the compound. Okay. So let's see the next one, that is empirical formula for molecular formula. Now empirical formula use ಮಾಡಿಕೊಂಡು molecular formula ನ find out ಮಾಡಬಹುದು. So before that, what is empirical formula and what is the difference between empirical and molecular formula? That we should know. Empirical formula ಅಂದ್ರೆ ಏನು, molecular formula ಅಂದ್ರೆ ಏನು, ಎರಡರ ನಡುವೆ ಡಿಫ್ರೆನ್ಸ್ ಏನು, ಅದನ್ನು ನಾವೇನು ಮಾಡಬೇಕು, ಗೊತ್ತು ಮಾಡ್ಕೋಬೇಕು. ಸೊ ಹಿಯರ್ an empirical formula represents the simplest whole number ratio of various atoms present in a compound. ಈ ಎಂಪಿರಿಕಲ್ ಫಾರ್ಮುಲಾ ಏನು ಮಾಡುತ್ತಾ? ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋನ ರಿಪ್ರೆಸೆಂಟ್ ಮಾಡುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಅಟಮ್ಸ್ ಪ್ರೆಸೆಂಟ್ ಇನ್ ಎ ಕಂಪೌಂಡ್.
ಈಗ H2O ಅಂತ ಹೇಳಿದ್ರೆ H2O, how many hydrogen atoms are there? 2. How many oxygen atoms is there? 2:1. So here simplest whole number ratio is 2:1 ಅಂತ ಹೇಳ್ತೀವಿ. Suppose if I consider H2O2 ತಗೊಂಡೆ ಅಂತ ಹೇಳಿದ್ರೆ ಏನಾಗತ್ತೆ ರೀ? ಹೈಡ್ರೋಜನ್ ಅಟಮ್ಸ್ ಎಷ್ಟು ಅದಾವು? 2 ಅದಾವು. ಆಕ್ಸಿಜನ್ ಅಟಮ್ಸ್ ಎಷ್ಟು ಅದಾವು? 2 ಅದಾವು. ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಏನಾಗುತ್ತೆ? 2 1s 2 1s. It will gives 1:1. Okay, so that is the simplest whole number ratio. ಅಂದ್ರೆ ಅದು ಏನು ಇಂಡಿಕೇಟ್ ಮಾಡುತ್ತಾ? ಒಂದು ಹೈಡ್ರೋಜನ್ ಇದ್ರೆ ಒಂದು ಆಕ್ಸಿಜನ್ ಇರುತ್ತೆ ಅಂಥೇಳಿ ರೀಪ್ರೆಸೆಂಟ್ ಮಾಡುತ್ತೆ. ಯಾವುದು? ಎಂಪಿರಿಕಲ್ ಫಾರ್ಮುಲಾ. It does not give the exact number of atoms present in it. It simply indicates the simplest whole number ratio. While solving problem, you will come to know that. Problem solve ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. So, what is molecular formula then? Molecular formula shows the exact number of different types of atoms present in a molecule of compound. ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಎಕ್ಸಾಕ್ಟ್ ನಂಬರ್ ಕೊಡುತ್ತೆ. ಆ ಪರ್ಟಿಕ್ಯುಲರ್ ಅಟಮ್ಸ್ ಎಷ್ಟು ಅದಾವು, ಓಕೆ, ಅದನ್ನು ಇಂಡಿಕೇಟ್ ಮಾಡೋದು ಯಾವುದು? ಮಾಲಿಕ್ಯುಲರ್ ಫಾರ್ಮುಲಾ. ಬರೀ ಸಿಂಪಲ್ ಹೋಲ್ ರೇಷಿಯೋ ಕೊಡ್ತು ಅಂತ ಹೇಳಿದ್ರೆ ಎಂಪಿರಿಕಲ್ ಫಾರ್ಮುಲಾ ಅಂತ ಹೇಳ್ತಾರೆ. ಓಕೆ, ಸೊ ನಾವು ಹೌ ಟು ಫೈಂಡ್ ದಿ ಎಂಪಿರಿಕಲ್ ಫಾರ್ಮುಲಾ? ಇಫ್ ಯು ನೋ ದಿ ಎಂಪಿರಿಕಲ್ ಫಾರ್ಮುಲಾ ಯು ಕ್ಯಾನ್ ಫೈಂಡ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಸಮ್ ಸ್ಟೆಪ್ಸ್ which are involved in the finding of empirical formula. First step, conversion of mass percent to grams. ಅಂದ್ರೆ ಮಾಸ್ ಪರ್ಸೆಂಟ್ ಕೊಟ್ಟಿರ್ತಾರೆ ಯೂಶ್ವಲಿ ನಿಮಗೆ ಪ್ರಾಬ್ಲಮ್ಸ್ ಒಳಗೆ. ಆ ಪರ್ಸೆಂಟೇಜ್ ಇದ್ದಿದ್ದನ್ನು ಏನು ಮಾಡಬೇಕು ನೀವು? ಗ್ರಾಮ್ಸ್ ಒಳಗೆ ಕನ್ವರ್ಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಏನು? ಕನ್ವರ್ಟ್ ಇಂಟು ನಂಬರ್ ಆಫ್ ಮೋಲ್ಸ್ ಆಫ್ ಈಚ್ ಎಲಿಮೆಂಟ್. ಓಕೆ, ಸೊ ಆಫ್ಟರ್ ಗೆಟಿಂಗ್ ದಿ grams or mass of that element, we have to find the number of moles of those elements. ಆಮೇಲೆ ನೀವು ಮಾಸ್ ಸಿಕ್ಕ ಮೇಲೆ ಗ್ರಾಮ್ಸ್ ಒಳಗೆ ನೀವೇನು ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್. ದೆನ್ ಥರ್ಡ್ ಸ್ಟೆಪ್, ಡಿವೈಡ್ ದಿ ಮೋಲ್ ವ್ಯಾಲ್ಯೂ ಆಬ್ಟೈನ್ಡ್ ಬೈ ದಿ ಸ್ಮಾಲೆಸ್ಟ್ ನಂಬರ್. ಆ ಮೋಲ್ ಏನು ಸಿಕ್ಕಿರುತ್ತಲ್ಲ, ಡಿಫ್ರೆಂಟ್ ಎಲಿಮೆಂಟ್ಸ್ ಇರ್ತಾವೆ. ಆ ಡಿಫ್ರೆಂಟ್ ಎಲಿಮೆಂಟ್ಸ್ದ ಏನು ಸಿಕ್ಕಿರುತ್ತೆ? ನಂಬರ್ ಆಫ್ ಮೋಲ್ಸ್ ಸಿಕ್ಕಿರುತ್ತೆ. ಅದು ನಂಬರ್ ಆಫ್ ಮೋಲ್ಸ್ ಒಳಗೆ ಸ್ಮಾಲೆಸ್ಟ್ ನಂಬರ್ ಯಾವುದಿರುತ್ತಲ್ಲ ಆ ಸ್ಮಾಲೆಸ್ಟ್ ನಂಬರ್ ತೊಗೊಂಡು ಎಲ್ಲ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಓಕೆ, ದೆನ್ ಸ್ಟೆಪ್ 4, ರೈಟ್ ಎಂಪಿರಿಕಲ್ ಫಾರ್ಮುಲಾ ಬೈ ಮೆನ್ಷನಿಂಗ್ ದಿ ನಂಬರ್ಸ್ ಆಫ್ಟರ್ ರೈಟಿಂಗ್ ದಿ ಸಿಂಬಾಲ್ಸ್ ಆಫ್ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. ಆ್ಯಂಡ್ ಲಾಸ್ಟ್ ಸ್ಟೆಪ್ ಈಸ್ writing the molecular formula. So by using these steps we will find the empirical formula as well as molecular formula. This can be illustrated by using one example. Okay, let's see the example. A compound contains 4.07% hydrogen and 24.27% carbon and 71.65% chlorine, and its molar mass is 98.96 gram. What are its empirical and molecular formulas? ಇಲ್ಲಿ ಪರ್ಸೆಂಟೇಜ್ ಕೊಟ್ಟಾರ, ಮೋಲಾರ್ ಮಾಸ್ನು ಕೊಟ್ಟಾರ ಕಂಪೌಂಡದ್ದು. ನೀವೇನು ಫೈಂಡ್ ಔಟ್ ಮಾಡಬೇಕು? ಎಂಪಿರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಫಾಲೋ ದಿ ಸ್ಟೆಪ್ಸ್ ದ್ಯಾಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಪ್ರೀವಿಯಸ್ ಸ್ಲೈಡ್. ಸೊ ಫಸ್ಟ್ ಸ್ಟೆಪ್ ಏನದ ರೀ? ಕನ್ವರ್ಷನ್ ಆಫ್ ಮಾಸ್ ಪರ್ಸೆಂಟ್ ಟು ಗ್ರಾಮ್ಸ್. ಯೂಶ್ವಲಿ ನಾವೇನು ಮಾಡ್ತೀವಿ? ಈ ಕಂಪೌಂಡ್ ಎಷ್ಟು ತೊಗೊಂಡಿವಿ ಅಂತ ಹೇಳಿ ತಿಳ್ಕೊತೀವಿ? 100 ಗ್ರಾಮ್ಸ್ ತೊಗೊಂಡಿವಿ ಅಂತ ಹೇಳಿ ತಿಳ್ಕೊತೀವಿ ಬೈ ಕನ್ವೆನ್ಷನ್. ಓಕೆ, ನಮಗೆ ಕನ್ವೀನಿಯಂಟ್ ಆಗಲಿ ಅಂಥೇಳಿ 100 ಗ್ರಾಮ್ ತೊಗೊಂಡಿವಿ ಅಂತ ಹೇಳಿ ತಿಳ್ಕೊರಿ ಯಾವುದೋ ಒಂದು ಕಂಪೌಂಡ್. ಅದರೊಳಗೆ 4.07% ಎಷ್ಟು ಅದ ರೀ? ಹೈಡ್ರೋಜನ್ ಅದ ಅಂತ ಹೇಳಿದ್ರೆ the mass of hydrogen will be 4.07 grams. Okay, 24.27% of carbon ada ant helidra, that indicates
24.27 grams of carbon is there. So simply ನೀವೇನು ಮಾಡಬೇಕು, ಇಲ್ಲಿ ಪರ್ಸೆಂಟೇಜ್ ತೆಗೆದ ಗ್ರಾಮನ್ನು ಬರಿಬೇಕು. ಓಕೆ, ಸೊ ಬಿಕಾಸ್ ಯು ಹ್ಯಾವ್ ಟೇಕನ್ 100 gram of substance. By convention or for convenience, you will take that. Okay, so that you can directly write the percentage into grams. ಪರ್ಸೆಂಟೇಜ್ ಇದ್ದಿದ್ದು ಗ್ರಾಮಿಗೆ ಕನ್ವರ್ಟ್ ಮಾಡು ನೆಸಸರಿ ಇರೋದಿಲ್ಲ, ಡೈರೆಕ್ಟ್ ಆಗಿ ಬರಿಬಹುದು. 4.07 ಗ್ರಾಮ್, 24.27 ಗ್ರಾಮ್, 71.65 ಗ್ರಾಮ್ ಅಂತ ಬರೆದು ಬಿಡ್ತೀವಿ. ಓಕೆ, ಸೊ ಪರ್ಸೆಂಟೇಜ್ ಇಂಟು ಗ್ರಾಮ್ಸ್ ಕನ್ವರ್ಟ್ ಮಾಡೋದು ಜಸ್ಟ್ ಇಷ್ಟ ನೆನಪಿಟ್ಟುವರಿ. ಹಿಯರ್ ವಿ ಹ್ಯಾವ್ ಟು ರೈಟ್ ದಿ ಗ್ರಾಮ್ ಇನ್ಸ್ಟೆಡ್ ಆಫ್ ಪರ್ಸೆಂಟೇಜ್. ಓಕೆ, ದೆನ್ ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೀರಿ, ಕನ್ವರ್ಟ್ ಇಂಟು ನಂಬರ್ ಆಫ್ ಮೋಲ್ಸ್ ಆಫ್ ಈಚ್ ಎಲಿಮೆಂಟ್ಸ್. ಹೌದಾ, ಈಗ ನಾವು ನಂಬರ್ ಆಫ್ ಮೋಲ್ಸನ್ನು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಹ್ಯಾಂಗೆ ಫೈಂಡ್ ಔಟ್ ಮಾಡ್ತೀರಿ, ಡಿವೈಡ್ ದಿ ಮಾಸಸ್ ಆಬ್ಟೈನ್ಡ್ ಬೈ ಅಟೋಮಿಕ್ ಮಾಸಸ್ ಆಫ್ ವೇರಿಯಸ್ ಎಲಿಮೆಂಟ್ಸ್. ಓಕೆ, ಈಗ ಯಾವುದು ಮಾಸ್ ಎಷ್ಟು ಗ್ರಾಮ್ ಅಂತೂ ಸಿಕ್ತು ನಮಗೆ, 4.07 ಗ್ರಾಮ್, 21 ಗ್ರಾಮ್, 71 ಗ್ರಾಮ್ ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ರಿ. ಈಗ ಆ ಗ್ರಾಮ್ಸನ್ನು ಆ ಪರ್ಟಿಕ್ಯುಲರ್ ಎಲಿಮೆಂಟದ್ದು ಅಟೋಮಿಕ್ ಮಾಸ್ಲೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ದೆನ್ we will get the number of moles. Here you can observe number of moles of hydrogen. ಎಷ್ಟು ಗ್ರಾಮ್ ಕೊಟ್ಟಾರ್ರಿ, 4.07 ಗ್ರಾಮ್. ಹೈಡ್ರೋಜನ್ ಅಟೋಮಿಕ್ ಮಾಸ್ ಎಷ್ಟು, 1.008 ಗ್ರಾಮ್. ದಟ್ ಗಿವ್ಸ್ 4.04 ಗ್ರಾಮ್ ಅಂತ ಹೇಳ್ತೀವಿ. ದೆನ್ ಮೋಲ್ಸ್ ಆಫ್ ಕಾರ್ಬನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, 24.27 ಗ್ರಾಮ್ ಕೊಟ್ಟಾರ. ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಈಸ್ 12.01 ಗ್ರಾಮ್. ಇಟ್ ವಿಲ್ ಗಿವ್ಸ್ 2.021 gram. And number of moles of chlorine is 71.65 gram. Given mass divided by molar mass. That is the formula which we use to find the number of moles. ಈ ರೀತಿ ಬರಿತೀವಿ, N is equal to W divided by capital M. That means W is given mass, capital M is molar mass. Remember that formula, which is used to find the number of moles. Okay, ಈಗ ನಮಗೆ ಏನು ಸಿಕ್ಕುರಿ, ನಂಬರ್ ಆಫ್ ಮೋಲ್ಸ್ 4, 2, 2. ಥರ್ಡ್ ಸ್ಟೆಪ್ ಏನದ ರೀ, ಥರ್ಡ್ ಸ್ಟೆಪ್ ಇಟ್ ಸೇಸ್ ದ್ಯಾಟ್ ಡಿವೈಡ್ ದಿ ಮೋಲ್ ವ್ಯಾಲ್ಯೂ ಆಬ್ಟೈನ್ಡ್ ಅಬೋವ್ ಬೈ ದಿ ಸ್ಮಾಲೆಸ್ಟ್ ನಂಬರ್. ಓಕೆ, ಈಗ ನಂಬರ್ ಆಫ್ ಮೋಲ್ಸ್ ಸಿಕ್ಕು, ನೀವು ಆ ನಂಬರ್ ಆಫ್ ಮೋಲ್ಸನ್ನು ಸ್ಮಾಲೆಸ್ಟ್ ನಂಬರ್ಲೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. Just again I will go to previous slide. Here these are the three values which are obtained. ಇವು ನಂಬರ್ ಆಫ್ ಮೋಲ್ಸ್. ಈಗ ಇದ್ರೊಳಗೆ 3 ವ್ಯಾಲ್ಯೂ ಒಳಗೆ ಸ್ಮಾಲೆಸ್ಟ್ ಯಾವ್ದದ ರೀ, 4.04, 2.021, 2.021. ಯಾವುದು ಸ್ಮಾಲೆಸ್ಟ್ ವ್ಯಾಲ್ಯೂ, 2.021. both are having same values. Okay, so smallest is 2.021. ಈಗ 4.04 ಅನ್ನು 2.021 ಲೇ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. Then again 2.021 should be divided by 2.021. This 2.021 is also divided by 2.021. ಈ ಮೂರು ವ್ಯಾಲ್ಯೂಸನ್ನು ಎದರಲ್ಲೇ ಡಿವೈಡ್ ಮಾಡಬೇಕು, ಸ್ಮಾಲೆಸ್ಟ್ ನಂಬರ್. ಈ ಮೂರೊಳಗೆ ಸ್ಮಾಲೆಸ್ಟ್ ನಂಬರ್ ಯಾವುದದ ರೀ, 2.021. ಅದರಲ್ಲೇ ಡಿವೈಡ್ ಮಾಡಬೇಕು. ಓಕೆ, ಸೊ ವಿ ವಿಲ್ ಗೆಟ್ ದಿ ರೇಷಿಯೋ ಆಸ್ 2:1:1. ನಮಗೇನು ರೇಷಿಯೋ ಸಿಗುತ್ತೆ ರೀ, 2:1:1. ಬಿಕಾಸ್ 4.04 ಡಿವೈಡೆಡ್ ಬೈ 2.021 ಡಿವೈಡ್ ಮಾಡಿದ್ರೆ 2 ಸಿಗುತ್ತೆ. ಉಳಿದಿದ್ದು ಎರಡು ವ್ಯಾಲ್ಯೂ ಏನದಾವ ರೀ, ಸೇಮ್ ಅದಾವ. ಸೊ ಯು ವಿಲ್ ಗೆಟ್ 1:1. ನೌ ಐ ವಿಲ್ ರೈಟ್ ದಿ ಎಲಿಮೆಂಟ್ಸ್ ಸಿಂಬಾಲಿಕಲಿ. ಓಕೆ, 2, 1, 1 ಫಾರ್ H, C and Cl. ಓಕೆ, ಅಂದರೆ H ಏನಿರ್ತಾವ ರೀ, 2 ಇರ್ತಾವೆ. C ಎಷ್ಟಿರ್ತಾವೆ, 1 ಇರುತ್ತೆ. Cl ಎಷ್ಟಿರುತ್ತೆ, 1 ಇರುತ್ತೆ. ಓಕೆ, ಈಗ ಹೈಡ್ರೋಜನ್ದ ವ್ಯಾಲ್ಯೂ ಎಷ್ಟು ಬಂತು, 2. C ದ ಕಾರ್ಬನ್ದು ಎಷ್ಟು ಬಂತು, 1. Cl ಎಷ್ಟು ಬಂತು ರೀ, 1. ಓಕೆ, ಸೊ ಹಿಯರ್ ಸ್ಟೆಪ್ 4, write the empirical formula by mentioning the numbers after writing the symbols of respective elements. ಓಕೆ, ಹೆಂಗೆ ಬರಿತೀವಿ ನಾವು, CH2Cl ಅಂತ ಬರಿತೀವಿ. ಅಂದ್ರೆ ಕಾರ್ಬನ್ 1 ಅದ ರೀ, ಇಲ್ಲ ರೇಷಿಯೋ ನೋಡ್ರಿ, ಕಾರ್ಬನ್ ಈಸ್ 1. ಓಕೆ, ಹೈಡ್ರೋಜನ್ ಎಷ್ಟು ಅದಾವ ರೀ,
2 ಅದಾವ and Cl 1 ಅದ. It is the simplest ratio. Remember, ಕಾರ್ಬನ್ 1 ಇದ್ರೆ ಹೈಡ್ರೋಜನ್ ಎಷ್ಟಿರುತ್ತೆ 2 ಇರ್ತಾವೆ, Cl ಎಷ್ಟಿರುತ್ತೆ 1 ಇರುತ್ತೆ. This is simplest ratio and thus it is the empirical formula of the above compound. But it is not molecular formula. ಈಗ ನಿಮಗೆ ಎಂಪಿರಿಕಲ್ ಫಾರ್ಮುಲಾ ಸಿಕ್ತು, ಬಟ್ ಅವ್ರು ಏನು ಕೇಳ್ಯಾರ, ಎಂಪಿರಿಕಲ್ ಫಾರ್ಮುಲಾ ಆಸ್ ವೆಲ್ ಆಸ್ ಮಾಲಿಕ್ಯುಲರ್ ಫಾರ್ಮುಲಾನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ಯಾರ. ಸೊ ಲೆಟ್ಸ್ ಫೈಂಡ್ ದಿ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ನೋಡೋಣ. ರೈಟಿಂಗ್ ದಿ ಮಾಲಿಕ್ಯುಲರ್ ಫಾರ್ಮುಲಾ, ದಟ್ ಈಸ್ ಸ್ಟೆಪ್ 5. ಹೆಂಗೆ ಬರಿಬೇಕು, ಅದರೊಳಗೆ ಅಗೇನ್ 2 ಸ್ಟೆಪ್ಸ್ ಬರ್ತಾವೆ. ಫಸ್ಟ್ ಯು ನೀಡ್ ಟು ಡಿಟರ್ಮೈನ್ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಎಂಪಿರಿಕಲ್ ಫಾರ್ಮುಲಾ ಮಾಸನ್ನು ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಅಟೋಮಿಕ್ ಮಾಸಸ್ ಆಫ್ ವೇರಿಯಸ್ ಅಟಮ್ಸ್ ಪ್ರೆಸೆಂಟ್ ಇನ್ ದಿ ಫಾರ್ಮುಲಾ that you have to take and simply add that. Empirical formula ಏನದ ರೀ, CH2Cl. ಇದ್ರದ್ದು ಮಾಸಸ್ಸನ್ನು ಪ್ಲಸ್ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಸಿಗುತ್ತೆ, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಸಿಗುತ್ತೆ. ಕಾರ್ಬನದ್ದು ಎಷ್ಟು 12.01, ಹೈಡ್ರೋಜನ್ದು ಎಷ್ಟು 1.008. ಎಷ್ಟು ಹೈಡ್ರೋಜನ್ ಅದಾವ್ರಿ, 2 ಹೈಡ್ರೋಜನ್ ಅಟಮ್ಸ್ ಆರ್ ದೇ, ಪ್ಲಸ್ Cl ಎಷ್ಟದ 1 ಅದ 35.453. So empirical formula mass is 49.48 gram ಅಂತ ಹೇಳ್ತೀರಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು, ಡಿವೈಡ್ ಮೋಲಾರ್ ಮಾಸ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಈಗ ಅವ್ರು ಮೋಲಾರ್ ಮಾಸ್ ಕೊಟ್ಟಾರ 98 ಪಾಯಿಂಟ್ ಸಮಥಿಂಗ್ ಅಂತ ಹೇಳಿ. ಓಕೆ, ಅದನ್ನು ನೀವು ಎದರಲ್ಲೇ ಡಿವೈಡ್ ಮಾಡಬೇಕು, ಎಂಪಿರಿಕಲ್ ಫಾರ್ಮುಲಾ ಮಾಸ್ಲೇ ಡಿವೈಡ್ ಮಾಡಬೇಕು. ವಾಟ್ ಯು ವಿಲ್ ಗೆಟ್, ಸಿ ದಿಸ್, ಮೋಲಾರ್ ಮಾಸ್ ಡಿವೈಡೆಡ್ ಬೈ empirical formula mass ಎಷ್ಟದ ರೀ, 98.96 ಗ್ರಾಮ್ divided by 49.48 ಗ್ರಾಮ್. How much it gives? It gives 2. Okay, so this is taken as n. ಇದನ್ನ ಏನಂತ ತಗೊಂತೀವಿ, n ಅಂತ ಹೇಳಿ ತಗೊಂತೀವಿ. Okay, that is 2. Now multiply empirical formula by n obtained above to get the molecular formula. ಈಗ n ವ್ಯಾಲ್ಯೂ ಸಿಕ್ತಾ, ಎಷ್ಟು 2. ಈ n ಅನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಯಾವುದಕ್ಕೆ, ಎಂಪಿರಿಕಲ್ ಫಾರ್ಮುಲಾ. ವಾಟ್ ಈಸ್ ದ್ಯಾಟ್, CH2Cl. ಹೆಂಗೆ ಬರಿಬೋದು ನಾವು, n ಇಂಟು CH2Cl ಅಂತ ಬರೀತೀರಿ, CH2Cl. ಓಕೆ, ಈಗ n ವ್ಯಾಲ್ಯೂ ಏನದ ರೀ, n ವ್ಯಾಲ್ಯೂ ಈಸ್ 2. ಸೊ ವಾಟ್ ಯು ವಿಲ್ ಗೆಟ್, 2 ಇಂಟು CH2Cl. Okay, this is the empirical formula. ಈಗ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ರೀ, 2 ಇಂಟು C, ದಟ್ ಈಸ್ C2. ಏನು ಸಿಗುತ್ತಿಲ್ಲ, C2. 2 ಇಂಟು H2, ದಟ್ ಗಿವ್ಸ್ H4. ಓಕೆ, ಆ್ಯಂಡ್ ದೆನ್ 2 ಇಂಟು Cl, that gives Cl2. So the molecular formula of the compound is C2H4Cl2. This is the molecular formula. ಅಂದ್ರೆ ಆ ಕಂಪೌಂಡ್ ಒಳಗೆ ಎಕ್ಸಾಕ್ಟ್ ಕಾರ್ಬನ್ ಅಟಮ್ಸ್ ಎಷ್ಟಿರ್ತಾವೆ, 2 ಇರ್ತಾವೆ, ಹೈಡ್ರೋಜನ್ ಎಷ್ಟಿರ್ತಾವೆ, 4 ಇರ್ತಾವೆ, Cl ಎಷ್ಟಿರುತ್ತೆ, 2 ಇರುತ್ತೆ. How we can write the ratio, 2, okay, then 4, then again it is 2. Okay, exact number ಇಷ್ಟದಾವ. If we take the simple ratio, ಏನು ಬರುತ್ತೆ ರೀ, 1, 2 2s 2, 2 1s 1. So simple ratio is 1:2:1. That indicates empirical formula. ಹೌದಾ, ಸಿಂಪಲ್ ರೇಷಿಯೋ ತೊಗೊಂಡಾಗ ಎಂಪಿರಿಕಲ್ ಫಾರ್ಮುಲಾ ಬರುತ್ತಾ, ಎಕ್ಸಾಕ್ಟ್ ನಂಬರ್ ಆಫ್ ಅಟಮ್ಸ್ ತೊಗೊಂಡ್ವಿ ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತಾ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. Okay, so remember these steps and try to solve the problems on it. Therefore empirical formula is CH2Cl, that is n equal to 2, and hence molecular formula is C2H4Cl2. So that is the answer.